ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಹರಿ ಓಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಇವತ್ತು ವಿಚಾರವನ್ನು ಮಾಡೋಣ. ಈ ಮಿಥುನ ರಾಶಿಯವರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದು ಉತ್ತಮವಾದ ಅವಕಾಶಗಳು ಸಿಗುವಂತಹ ಚಾನ್ಸಸ್ ಚೆನ್ನಾಗಿದೆ. ಹಾಗೂ ವ್ಯಾಪಾರಸ್ಥರಿಗೆ ವ್ಯವಹಾರಗಳಿಗೆ ಹೊಸ ಒಪ್ಪಂದ ಆಗುವಂತಹ ಚಾನ್ಸಸ್ ಭಾಳ ಚೆನ್ನಾಗಿದೆ. ಸೊ ಒಳ್ಳೊಳ್ಳೆ ಮಾತುಗಳು ಗಟ್ಟಿಯಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ವ್ಯಾಪಾರಸ್ಥರಿಗಂತೂ ಯೋಚನೆ ಮಾಡಬೇಕಾಗಿಲ್ಲ, ಹೈಯೆಸ್ಟ್ ಲಾಭಗಳು ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಮತ್ತು ಒಳ್ಳೆ ಆಸ್ತಿನ ಸಂಪಾದನೆ ಮಾಡುವಂತಹ ಯೋಗ ಕೂಡ ಬಂದಿದೆ. ಮನೆ ಆಸ್ತಿಗಳು, ವಾಹನ ಹಿಡ್ಕೊಂಡು ಹೋಗೋದು ಇವೆಲ್ಲ ಮಾಡುವಂಥ ಯೋಗ ಚೆನ್ನಾಗಿದೆ. ಉದ್ಯೋಗದ ಏನಾದರೂ ಬದಲಾವಣೆ ಮಾಡಬೇಕು ಅಂದರೆ ಇದು ಸಕಾಲವಾಗಿದೆ. ಸೊ ಮೇ ಒಳಗೆ ನೀವು ಯಾವ ಕೆಲಸ ಕಾರ್ಯವನ್ನು ಬೇಕಾದ್ರೂ ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆಯ ಫಲ ಸಿಗ್ತದೆ. ಮತ್ತು ಬೇರೆ ಕಡೆ ಪ್ರಯತ್ನ ಪಟ್ಟರೆ ಅಂದರೆ ಟ್ರಾನ್ಸ್ಫರ್ನ ಚೇಂಜ್ ಮಾಡಬೇಕು ಅಂದರೆ ಟ್ರಾನ್ಸ್ಫರ್ಗಳಾಗೋ ಚಾನ್ಸಸ್ ಭಾಳ ಚೆನ್ನಾಗಿದೆ ನಿಮಗೆ ಮಿಥುನ ರಾಶಿಯವರಿಗೆ. ಮತ್ತು ಸ್ವಲ್ಪ ಲಕ್ ಕಡಿಮೆ ಇದ್ರೂ ಅನುಕೂಲ ಆಗುವಂಥ ಚಾನ್ಸಸ್, ಅಲ್ಪ ಭಾಗ್ಯ ಅಂತೀವಿ, ಸ್ವಲ್ಪ ಲಕ್ ಕಮ್ಮಿ ಇದ್ರೂ ಅನುಕೂಲ ಆಗ್ತದೆ, ಏನಂತ ತೊಂದರೆ ಬರೋ ಚಾನ್ಸಸ್ ಯಾವುದೂ ಇರೋದಿಲ್ಲ. ಮತ್ತು ಹೊಸ ಉದ್ಯೋಗಗಳು ಸಿಗ್ತದೆ ಪ್ರಯತ್ನ ಪಟ್ಟರೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಭಾಳ ಚೆನ್ನಾಗಿದೆ. ಮತ್ತು ಎಲೆಕ್ಟ್ರಿಕ್ ಕೆಲಸ ಮಾಡುವಂತಹವರು, ಬೆಂಕಿಯಲ್ಲಿ ಕೆಲಸ ಮಾಡುವಂತಹವರು ಭಾಳ ಹುಷಾರಾಗಿ ಕೆಲಸ ಮಾಡಬೇಕಾಗ್ತದೆ. ಸ್ವಲ್ಪ ಜಾಗ್ರತೆ ವಹಿಸ್ಕೋಬೇಕಾಗ್ತದೆ, ಎಚ್ಚರ ಭಾಳ ಇರಬೇಕಾಗ್ತದೆ. ಮತ್ತು ನಿಮ್ಗೆ ಗೊತ್ತಿಲ್ಲದ ಹಾಗೆ ಕೆಲವು ಗುಪ್ತ ಶತ್ರುಗಳು ತೊಂದರೆ ಕೊಡ್ತಾರೆ. ಬೇಕಾದವರೇ ಶತ್ರುಗಳಾಗಿರ್ತಾರೆ, ಬಟ್ ಗೊತ್ತಾಗೋದಿಲ್ಲ. ಹಿಂದಿನಿಂದ ತೊಂದರೆ ಕೊಡುವಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ. ಹಾಗಾಗಿ ಅವರ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ರಿ. ಸಂತಾನ ಅಪೇಕ್ಷೆಗಳಿಗೆ ಒಳ್ಳೆಯ ಸಕಾಲವಾಗಿದೆ. ಒಳ್ಳೆಯ ಶುಭ ಸುದ್ದಿಗಳು ಬರುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅವಕಾಶಗಳು ಕೂಡಿ ಬರ್ತದೆ. ಮತ್ತು ಆ ಅವಕಾಶ ಸದುಪಯೋಗಪಡಿಸ್ಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ. ನಿಮ್ಮ ಸ್ವಂತ ಕಾರ್ಯಗಳಲ್ಲಿ ವಿಶೇಷವಾಗಿ ಒಳ್ಳೆಯ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಬೇರೆ ವಿಚಾರಗಳಲ್ಲಿ ಮುಂದೋಗೋಕ್ಕೆ ಹೋಗಬೇಡಿ. ನಿಮ್ಮ ಸ್ವಂತ ವಿಚಾರ ಏನಿರುತ್ತೆ ಮುಂದುವರಿರಿ, ಭಾಳ ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತು ವಿಶೇಷವಾಗಿ ಆರೋಗ್ಯ ಸಂಬಂಧಪಟ್ಟಲ್ಲಿ ಏನಪ್ಪ, ಜಾಯಿಂಟ್ಸ್ ಪೇನ್ ಆಗುವಂಥ ಚಾನ್ಸಸ್ ಜಾಸ್ತಿ. ಸ್ವಲ್ಪ ಮೂಳೆಗೆ ಏಟುಗಳು ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಸ್ವಲ್ಪ ವೆಹಿಕಲ್ ಓಡಿಸ್ಬೇಕಾದ್ರೆ ಭಾಳ ಹುಷಾರಾಗಿರಬೇಕಾಗ್ತದೆ ವೆಹಿಕಲ್ ಓಡಿಸ್ಬೇಕಾದ್ರೆ. ಮತ್ತು ಸ್ತ್ರೀಯರಿಂದ ಸ್ವಲ್ಪ ನಷ್ಟಗಳಾಗ್ತದೆ. ವ್ಯವಹಾರ ಮಾಡುವಂಥವ್ರಿಗೆ, ಸ್ತ್ರೀ ಜೊತೆ ವ್ಯಾಪಾರ ಮಾಡುವಂಥವ್ರಿಗೆ ನಷ್ಟಗಳಾಗುವಂಥ ಚಾನ್ಸಸ್ ಮತ್ತು ಸ್ವಲ್ಪ ತೊಂದರೆಗಳು ಆಗ್ತದೆ ಅವ್ರ ಕಡೆಯಿಂದ. ಭಾಳ ಹುಷಾರು ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತು ಅಧಿಕಾರಿ ವರ್ಗ ಮತ್ತು ಉದ್ಯೋಗಿಗಳು ಭಾಳ ಎಚ್ಚರಿಕೆ ಇರಬೇಕು. ಏಕೆಂದರೆ ಕೆಲಸ ಕಾರ್ಯ ಮಾಡೋ ಕಡೆ ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ಒಳ್ಳೆಯ ಫಲ ಬರೋ ಚಾನ್ಸಸ್ಸು. ಹಾಗಾಗಿ ನೋಡ್ಕೊಂಡು ಕೆಲಸ ಕಾರ್ಯ ಮಾಡಿ. ಮತ್ತು ಒಳ್ಳೊಳ್ಳೆ ಪ್ರಯಾಣಗಳು, ಪ್ರವಾಸಗಳು ಉಂಟಾಗುವ ಚಾನ್ಸಸ್ ಇರ್ತದೆ. ಮೈಂಡ್ ಫ್ರೆಶ್ ಆಗ್ತದೆ, ಹೋಗಿ ಬನ್ನಿ. ಸೊ ಪ್ರಯಾಣಗಳಿಂದ ಒಳ್ಳೆಯ ಅನುಕೂಲವಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಪ್ರಾಣಿ ವ್ಯಾಪಾರಗಳು ಯಾರ್ಯಾರು ಮಾಡ್ತಾಯಿದ್ದೀರಿ ಅಂತ ಸ್ವಲ್ಪ ನಷ್ಟಗಳಾಗ್ತದೆ. ಅದಕ್ಕೆ ಸ್ವಲ್ಪ ಹುಷಾರಾಗಿ ವ್ಯಾಪಾರವನ್ನು ಮಾಡಿ. ಪ್ರಾಣಿಗೆ ಸಂಬಂಧಪಟ್ಟ ವ್ಯಾಪಾರವನ್ನು ಸ್ವಲ್ಪ ಹುಷಾರಾಗಿ ಜಾಗ್ರತೆ ವಹಿಸ್ಕೊಂಡು ಮಾಡ್ಕೊಳ್ಳಿ, ಅನುಕೂಲ ಆಗ್ತದೆ. ಮನೆಯಲ್ಲಿ ಸ್ವಲ್ಪ ಆವಾಗವಾಗ ಘರ್ಷಣೆಗಳಾಗೋ ಚಾನ್ಸಸ್ ಇರ್ತದೆ. ಸಣ್ಣ ಪುಟ್ಟ ಮಾತುಗಳು ಬರ್ತದೆ. ಸ್ವಲ್ಪ ಅಲ್ಲಿಗೆ ಬಿಡಬೇಕು. ಅದನ್ನೇ ಫಾಲೋ ಮಾಡ್ಕೊಂಡ್ರೆ ಭಾಳ ದೊಡ್ಡದಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಆ ಸಣ್ಣ ಪುಟ್ಟಗಳನ್ನ ಅಲ್ಲೇ ಅವಾಯ್ಡ್ ಮಾಡ್ಕೊಳ್ಳಿ, ಉಂಟಾಗ್ತದೆ. ಮತ್ತು ವಿಶೇಷವಾಗಿ ಏನಪ್ಪ, ನಿಮಗೆ ಈ ತಿಂಗಳಲ್ಲಿ ನಿಮ್ಮ ಮನೆ ದೇವರ ದರ್ಶನ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ. ವಿಶೇಷವಾಗಿ ನಿಮ್ಮ ಮನೆ ದೇವರು ಯಾವಿದೆಯೋ ಹೋಗಿ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬನ್ನಿ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಶುಭವಾಗ್ತದೆ. ಯಾವುದೇ ರೀತಿಯಾಗಿ ತೊಂದರೆ ಬರೋ ಚಾನ್ಸಸ್ ಇರೋದಿಲ್ಲ ನಿಮಗೆ. ಸೊ ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಭಾಳ ಉತ್ತಮ ಫಲವನ್ನು ನಾವು ನಿರೀಕ್ಷೆ ಮಾಡ್ಬೋದು. ನಮಸ್ಕಾರಗಳು.